ಹಾಕಿನ ಒಂಚೂರು ನನಗಿದೆ ಬೇಡ ಅನ್ನೋದು ಇರತ್ತೆ. ನಾವು ಈ ಥರ ಸಾಕು. ಆ್ಯಂಡ್ ಫಸ್ಟ್ ಸ್ಟೆಪ್ ಇಸ್ ರಿಮೂವಿಂಗ್ ಮೈ ಸ್ಪೇಸ್. Hey guys, welcome back to our YouTube channel Crazy Sisters Teju and Diksha. So ಇವತ್ತು ಬಂದ್ಬಿಟ್ಟು ನಾವು ಸೆಲೆಬ್ರಿಟೀಸ್ ಮಾಸ್ಕ್ और ಸ್ಕಿನ್ ಕೇರ್ ರೂಟೀನ ಟೆಸ್ಟ್ ಔಟ್ ಮಾಡ್ತಿದ್ದೀವಿ. ನಾವು ಟೆಸ್ಟ್ ಮಾಡ್ಬಿಟ್ಟು ಅದು ಹೆಂಗಿದೆ ಅಂತ ನಿಮಗೂ ರೆಕಮೆಂಡ್ ಮಾಡ್ತೀವಿ. ಆ್ಯಂಡ್ ಇದು ಸೆಲೆಬ್ರಿಟೀಸ್ ಅಂತ ಅಂದರೆ ಬಾಲಿವುಡ್ ಸೆಲೆಬ್ರಿಟೀಸ್ ಮಾಡ್ತಾ ಇದ್ದೀವಿ. ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ನಿಮಗೆ ಏನಾದರೂ ಗೊತ್ತಿದೆ ಅಂತಂದರೆ ಇಲ್ಲ ಅದು ಯಾವುದಾದ್ರೂ ವಿಡಿಯೋ ಇದ್ದರೆ ಅದನ್ನು ನನಗೆ ಶೇರ್ ಮಾಡಿ, ನಾವು ಖಂಡಿತ ಅದನ್ನು ಟ್ರೈ ಮಾಡ್ತೀವಿ. ನಾವು ಇವತ್ತು ಬಂದ್ಬಿಟ್ಟು ಈ ವಿಡಿಯೋ ಏನಕ್ಕೆ ಅಂತಂದರೆ ಈ ನಡುವೆ ತುಂಬ ಟ್ರೆಂಡಿಂಗ್ ಆಗಲಿದೆ. ಟ್ರೈಯಿಂಗ್ ಸೆಲೆಬ್ರಿಟಿ ಫುಡ್ ಡಯಟ್ ಮತ್ತು ಮೇಕಪ್ ರೂಟೀನ್, ಸ್ಕಿನ್ ಕೇರ್ ರೂಟೀನ್ ಅಂತೆಲ್ಲ, ಇಲ್ಲ ಅಂದರೆ ಅವರು ಟ್ರೆಂಡಿಂಗಲ್ಲಿದೆ. ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡಿರ್ತಾರೆ, ಪ್ರಾಡಕ್ಟ್ಸ್ ಅಂತ ಇರುತ್ತೆ, ಅದೆಲ್ಲ ಟ್ರೈ ಮಾಡ್ತಿದ್ದಾರೆ. ಸೊ ನಾವು ಪ್ರಾಡಕ್ಟ್ಸ್ ಎಲ್ಲ ಬಿಡಿ, ಅದೆಲ್ಲ ಆಬ್ವಿಯಸ್ಲಿ ಕಾಸ್ಟ್ಲಿ ಇರುತ್ತೆ. ಸೊ ನಾವು ಸ್ಕಿನ್ ಕೇರ್ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋಣ ಅಂತಿದ್ದೀವಿ. ಆಲ್ಮೋಸ್ಟ್ ನಮ್ಗೆ ಇದೆಲ್ಲ ಗೊತ್ತೇ ಇರುತ್ತೆ, ನಾವು ಯೂಸ್ ಮಾಡ್ತೀವಿ. ನಾವು ಇವತ್ತು ಟ್ರೈ ಮಾಡ್ತಿರೋದು ಕಟ್ರೀನಾ, ಪ್ರಿಯಾಂಕಾ ಮತ್ತು ಮಾಧುರಿ ಮತ್ತು ಆಲಿಯಾ ಭಟ್ 4 ಟ್ರೈ ಮಾಡೋಣ ಅನ್ಕೊಂಡಿದ್ವಿ. ಇನ್ನೂ ತುಂಬ ಇತ್ತು, ಬಟ್ ಮೋಸ್ಟ್ಲಿ ಎಲ್ಲದರಲ್ಲೂ ಕರ್ಡ್ ಯೂಸ್ ಮಾಡ್ತಿದ್ದಾರೆ ಮತ್ತು ಹನಿ ಯೂಸ್ ಮಾಡ್ತಿದ್ದಾರೆ. ನಮಗೆ ಕರ್ಡ್ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ, ಹನಿನೂ ನನಗೊಂಥರ ಇಷ್ಟ ಇಲ್ಲ, ಸ್ಟಿಕ್ಕಿ ಆಗಿರುತ್ತೆ. ಸೊ ಇದೆರಡು ಇಂಗ್ರೀಡಿಯೆಂಟ್ಸ್ ಬಿಟ್ಟು ಇರೋದಂದರೆ ಸದ್ಯಕ್ಕೆ 4 ಸಿಕ್ಕಿದೆ. ಅವಳು 2 ನಾನು 2 ಅನ್ನೋ ಥರ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಇವ್ರು ಇಟ್ಕೊಂಡು ಎಲ್ಲನೂ ಮಾಡೋಣ, ಅವಳಿಗೆ ಟ್ರೈ ಮಾಡಬೇಕಂತೆ. ಸೊ ಅದಕ್ಕೆ 4 ಒಂದೊಂದಾಗೆ ಟ್ರೈ ಮಾಡಿ ತೋರಿಸ್ತೀವಿ. ನೀವೇನು ಮಾಡಬೇಕು ಅಂತ ಹೇಳಿ? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಾಮೆಂಟ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್, ಆಮೇಲೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಈ ಥರ ವೀಡಿಯೋಸ್ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಯಾವ ಥರ ಮಾಡಬೇಕಂತ ಐಡಿಯಾಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಆ್ಯಂಡ್ ಫಸ್ಟ್ ಸ್ಟೆಪ್ ಇಸ್ ರಿಮೂವಿಂಗ್ ಮೈ ಸ್ಪೇಸ್. ಫಸ್ಟ್ ಸ್ಟೆಪ್ ಬಂದು ಎಲ್ಲರೂ ಹೇಳಿರೋದು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಹ್ಯಾಂಡ್ಸ್ನೂ ವಾಶ್ ಮಾಡ್ಕೊಬೇಕು, ಯಾಕಂದರೆ ಹ್ಯಾಂಡ್ಸಲ್ಲಿ ಗಲೀಜಿರುತ್ತೆ, ಅದು ಸ್ಕಿನ್ನಾಗಿ ಹಚ್ಕೊಂಡ್ರೆ ಗಲೀಜಾಗುತ್ತೆ. ಅಲ್ಲ, ನಮ್ದಲ್ಲಿ ಹ್ಯಾಂಡ್ಸಲ್ಲಿ ಗಲೀಜಿರಲ್ಲ, ಆದರೆ ಈ ಅಕ್ಕ ಥರ ಉದ್ದದ ನೇಲ್ಸ್ ಇಟ್ಕೊಂಡ್ರೆ ಗಲೀಜ್ ಕಬ್ಬು ಕ್ಲೀನ್ ಆಗಿದೆ ನೋಡಿ ಗಾಯ್ಸ್. ಸೊ ಗಾಯ್ಸ್, ನಾವು ಇವಾಗ ನೀಟಾಗಿ ಮುಖ ಎಲ್ಲ ತೊಳ್ಕೊಂಬಂದಿದ್ದೀವಿ. ಸೊ ಫಸ್ಟ್ ಯಾರ್ದ ಮಾಡೋಣ ಅಂದರೆ ಫಸ್ಟು ಮಾಧುರಿ ದೀಕ್ಷಿತ್ ಮಾಡೋಣ. ಮಾಧುರಿ ದೀಕ್ಷಿತ್ ಬಂದ್ಬಿಟ್ಟು ಓಟ್ಸ್, ಪೌಡರ್ ಮಾಡಿರೋ ಓಟ್ಸ್ ಮತ್ತು ರೋಸ್ ವಾಟರ್ ಆರ್ ಮಿಲ್ಕ್ ಅಂದಿದ್ದಾರೆ. ನಾವು ರೋಸ್ ವಾಟರ್ ಯೂಸ್ ಮಾಡೋಣ ಅಂತ. ಆಮೇಲೆ ಹನಿ, ನಮಗೆ ಹನಿ ಇಷ್ಟ ಇಲ್ಲ, ಅದಕ್ಕೆ ನಾವು ಹನಿ ಹಾಕ್ಕೊತೀರ, ನೀವು ಹಾಕಿ. ಓಟ್ಸ್ ಇರುತ್ತಲ್ವಾ, ಅದನ್ನೇ ಪೌಡರ್ ಥರ ಮಾಡ್ಕೊಳ್ಬೇಕು. ನೀಟಾಗಿ ಕೈಯಲ್ಲಿ ಚೂರು ತೊಗೊಂಡಿಂಗಂದರೆ ಆಯಿತು, ಅದು ನೀಟಾಗಿ ಅಂಟ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಅವ್ರು ಆ ಥರ ಹೇಳಿದ್ದಾರೆ ಅಷ್ಟೇ. ಸೊ ನಾವು ಓಟ್ಸ್ ಇಲ್ಲಿ ಎತ್ಕೊಂಡಿದ್ದೀವಿ ನೋಡಿ, ಈ ಥರ ಇದೆ. ಸೊ ಓಟ್ಸ್ ಇದನ್ನ ಒಂದು ಬೌಲ್ ಹಾಕೋಣ. ನಾನೇ ಪೌಡರ್ ಮಾಡಿ. ಆ್ಯಂಡ್ ರೋಸ್ ವಾಟರ್ನ ನಾವು ಈ ಥರ ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡಿದ್ದೀವಿ. ಯಾಕಂತಂದರೆ ನಾವು ಮೇಕಪ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ಈ ಥರ ಸ್ಪ್ರೇ ಮಾಡ್ಕೊತೀವಿ. ಈಸ್ ಇಟ್ ಇಂಪಾರ್ಟೆಂಟ್ ಟು ಡೂ ನಾವು ಪುಟ್ 2 ಸ್ಪ್ರೇಸ್. ಸೊ ಅದಕ್ಕೆ ನಾವು ಈ ಥರ ಸಾಕು, ವೇಸ್ಟ್ ಮಾಡ್ತಾಳೆ ಇವಳು. ಸೊ ಅದಕ್ಕೆ ಈ ಥರ ಬಾಟಲಲ್ಲಿ ಇಟ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಡಾಬರ್ ರೋಸ್ ವಾಟರ್ ಇದೆ ಅಲ್ವಾ, ಇದು ಫಸ್ಟಿಂದಾನು ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಇದಕ್ಕೆ ಹನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೀವು, ಆಯಿತಾ? ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ನಮ್ಗೆ ಇಷ್ಟ ಇಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ತಿಲ್ಲ. ರೋಸ್ ವಾಟರ್ ಹಾಕ್ಕೊಳ್ಳಿ. ಸೊ ಇದನ್ನು ಫುಲ್ಲು ವಾಟರ್ ಮಾಡಿಬಿಟ್ಟು ಬರ್ತೀವಿ. ಸೊ ಗೈಸ್, ಮಿಕ್ಸ್ ಮಾಡಿದ್ಮೇಲೆ ಪೇಸ್ಟ್ ಆಗಿದೆ, ಗಲೀಜಾಗಿದೆ, ಏನಿಲ್ಲ. ಆ್ಯಕ್ಚುಲಿ ಓಟ್ಸ್ ನನಗೆ ಸ್ಮೆಲ್ ತುಂಬ ಇಷ್ಟ, ಗಮ್ ಅಂತ ಇರುತ್ತೆ. ಇದು ಓಟ್ಸ್ ಮತ್ತು ರೋಸ್ ಥರ. ಇದನ್ನ ಏನು ಮಾಡಬೇಕು, ನೀವು ಮುಖ ತೊಳೆದಿರ್ತೀರಲ್ಲ ಅದ್ರ ಮೇಲೆ ಈ ಥರ ಪೇಸ್ಟ್ ಹಚ್ಕೊಬೇಕು, ಮತ್ತೆ ಗಲೀಜು ಮಾಡ್ಕೋಬೇಕು ಮುಖನ. ಐ ಗೆಸ್ ಇನ್ನೊಂದು ಸ್ವಲ್ಪ ನೀರಾಗಿರ್ಬೋದು. ಇಷ್ಟೊತ್ತು ನೀರಲ್ಲ, ರೋಸ್ ವಾಟರ್ ಜಾಸ್ತಿ ಆಯಿತು, ರೋಸ್ ವಾಟರ್ ಜಾಸ್ತಿ ಆಯಿತು ಅಂತ. ಇಲ್ಲಿ ರೋಸ್ ವಾಟರ್ ಹಾಕೋಣ, ನೀನು ಬಡ್ಕೋ ಹಾಕಿನ ಒಂಚೂರು ನೀರು. ರೋಸ್ ವಾಟರ್ನೆಲ್ಲ ಎಳ್ಕೊಂಡ್ಬಿಡ್ತು ಅಂತ ಇದು.
ಚುಕ್ 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 ಚುಕ್. ಬಾಯಿ ಮುಚ್ಚೆ ಒಳಗಡೆ ಹೋಗುತ್ತೆ ಅದು. ಗಾಯ್ಸ್ ನೋಡ್ತಾ ಇದೆ ಗಾಯ್ಸ್. ದೀಕ್ಷಾ, ವಾಟ್ ಇಸ್ ದಿಸ್ ಬಿಹೇವಿಯರ್? ವೈ ಆರ್ ಟೆಲಿಂಗ್ ಛೀ? ಅವಾಗ ರಿಯಲ್ ಹಬ್ಬ ಸ್ಟಾರ್ಟ್ ಆಗುತ್ತೆ. ಆಟ ಆಡೋದು ಚೆನ್ನಾಗಿದೆ ಗಾಯ್ಸ್. ಒಂದು 5 ಮಿನಿಟ್ಸ್ ಆ ಥರ ಹಿಂಗೆ ಬಿಟ್ಬಿಡ್ಬೇಕು. ಡ್ರೈ ಆಗಬೇಕು ಮೇನ್ ಆಗಿ. ಡ್ರೈ ಆದಮೇಲೆ ಫ್ಯಾನಕ್ಕೆ ಹೋಗಿ ಹಿಂಗೆ ಇಟ್ಕೊಳ್ಳೋಣ. ಡ್ರೈ ಆದಮೇಲೆ ಯು ಕ್ಯಾನ್ ಗಾಯ್ಸ್ ನನ್ನ ಬಟ್ಟೆಗಳೆಲ್ಲ ಬೀಳ್ತದೆ. ನಾವು ಒರಿಜಿನಲ್ ವಿಡಿಯೋ ನೋಡಿಬಿಟ್ಟೆ ಮಾಡ್ತಾ ಇರೋದು. ಮಾಧುರಿ ದೀಕ್ಷಿತೆ ಹೇಳಿರೋದು. ಅವ್ರಿನ್ನ ಏನೇನೋ ಹೇಳಿದ್ರು ಆ್ಯಕ್ಚುಲಿ. ಹಾಲಿಗೆ ಕುಕ್ಕುಂಬರ್ನ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋದಂತೆ. ಆಮೇಲೆ ಅದನ್ನ ಎತ್ಕೊಂಡ್ಬಿಟ್ಟು ಈ ಥರ ಪ್ಯಾಕ್ ಥರ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದಾದ್ಮೇಲೆ ವಾಶ್ ಮಾಡೋದಂತೆ ಒಂದು ಹೇಳಿದ್ರು. ಇನ್ನೊಂದು ಬಂದ್ಬಿಟ್ಟು ಹನಿ, ಅಲೋವೆರಾ ಜೆಲ್ಲು, ಎಸೆನ್ಷಿಯಲ್ ಆಯಿಲ್ ಏನೋ ಹಾಕಿದ್ರು. ಅದು 3 ಟಿಪ್ಸ್ ಏನೋ ಹೇಳಿದ್ರು ಅವರು. ಓಕೆ ಗಾಯ್ಸ್, ಇದನ್ನ ವಾಶ್ ಮಾಡಿಬಿಟ್ಟು ಹೆಂಗೆ ಅನಿಸ್ತದೆ ಅಂತ ನಿಮಗೆ ಶೇರ್ ಮಾಡ್ತೀವಿ. ಬಾಯ್. A few moments later. ಸೊ ನಮಗೆ ಏನು ಅನಿಸ್ತು ಅಂದರೆ ಫಸ್ಟು ಸ್ಕಿನ್ ಬೆಳ್ಳಕ್ಕಾಗಿದೆ ಅಂತ, ಮತ್ತು ಸಾಫ್ಟ್ ಆಗಿದೆ ಅಂತ. ಆಮೇಲೆ ಐ ಫೀಲ್ ಇಟ್ಸ್ ವೆರಿ ರಿಫ್ರೆಶಿಂಗ್. ಯಾ, ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಿದೆ ಅನಿಸ್ತದೆ ಆ್ಯಂಡ್ ಕೂಲ್ ಆಗಿದೆ. ವಿ ಕ್ಯಾನ್ ಫೀಲ್ ಇಟ್. ಮತ್ತು ಒಂದು ಸ್ವಲ್ಪ ಬೆಳ್ಳೆ ಕಾಣ್ತಿದೆ ಅವಳು ಹೇಳ್ದಂಗೆ. ಮೇ ಬಿ ಅದು ಓಟ್ಸಿಂದ. ಆ್ಯಂಡ್ ಆಬ್ವಿಯಸ್ಲಿ ರೋಸ್ ವಾಟರ್ ಹಾಕ್ಕೊಂಡ್ರೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಆಗೇ ಆಗುತ್ತೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಒನ್. ಇಟ್ ಈಸ್ ಅ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್. ಇದು ಬಂದ್ಬಿಟ್ಟು ಮಾಧುರಿ ದೀಕ್ಷಾ. ಸೊ ಗೈಸ್, ಇವಾಗ ನೆಕ್ಸ್ಟ್ ಒನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಯಾರ್ದು ಮಾಡೋಣ ಅಂದರೆ ಪ್ರಿಯಾಂಕಾ ಚೋಪ್ರಾ ಟ್ರೈ ಮಾಡೋಣ. ನಾರ್ಮಲಿ ಎಲ್ಲರೂ ಮಾಡ್ತೀರಾ ಅಂತ ಗೊತ್ತು, ನಾವು ಯೂಸ್ ಮಾಡ್ತೀವಿ ಈ ಥರ. ಸ್ವಲ್ಪ ಡಿಫ್ರೆಂಟ್. ನಾವೇನು ಮಾಡ್ತೀವಿ ಅಂದರೆ ಬರೀ ಕಡಲೆ ಹಿಟ್ಟು, ಅರಿಶಿನ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊತೀವಿ ಪ್ಯಾಕ್ ಥರ. ಬಟ್ ಪ್ರಿಯಾಂಕಾ ಚೋಪ್ರಾ ಏನು ಮಾಡ್ತಾರೆ ಅಂದರೆ ಕಡಲೆ ಹಿಟ್ಟು, ಅದಕ್ಕೆ ಅರಿಶಿನ, ಆಮೇಲೆ ಲೆಮನ್ ಜ್ಯೂಸ್ ಒಂದು ಸ್ವಲ್ಪ, ಮೊಸರು ಹಾಕ್ಕೊಂತಾರೆ, ಮತ್ತು ರೋಸ್ ವಾಟರು ಹಾಕ್ಕೊಂತಾರೆ. ಗಟ್ಟಿಗಿದ್ರೆ ರೋಸ್ ವಾಟರ್, ಇಲ್ಲ ಅಂದರೆ ಮಿಲ್ಕ್ ಹಾಕ್ಕೊಂತಾರೆ. ನಮಗೆ ಮೊಸರು ಇಷ್ಟ ಆಗಲ್ಲ, ಸೊ ವಿ ಆರ್ ನಾಟ್ ಯೂಸಿಂಗ್ ಮೊಸರು. ಸೊ ಕಡಲೆ ಹಿಟ್ಟು, ಅರಿಶಿನ, ರೋಸ್ ವಾಟರ್, ಲೆಮನ್ ಜ್ಯೂಸ್ ಒಂದು ಸ್ವಲ್ಪ. ಮಿಲ್ಕ್ ಏನಂತಂದರೆ ಬಾಯ್ಲ್ ಮಾಡಿರೋ ಮಿಲ್ಕ್ ಹಾಕ್ಕೊಬಾರ್ದು, ನೀವು ಪ್ಯಾಕೆಟಿಂದ ಹಾಗೆ ಹಾಕ್ಕೊಬೇಕು. ಬೌಲಲ್ಲಿ ಇವಾಗ ಒಂದು ಚೂರು ಟರ್ಮರಿಕ್ ಹಾಕೋಣ. ಯಾವ್ದ್ರಲ್ಲಿದೆ ನೋಡಿ ಟರ್ಮರಿಕ್. ದೇವ್ರ ಹತ್ರ ಕತ್ಕೊಂಬಂದಿದ್ದಾಳೆ. ನಿಮಗೆ ಟರ್ಮರಿಕ್ಕಿಂದ ಒಂದು ಸ್ವಲ್ಪ ಜನಕ್ಕೆ ಅಲರ್ಜಿ ಇರುತ್ತೆ. ಸೊ ನಿಮಗೆ ಅಲರ್ಜಿ ಇದೆಯಾ ಇಲ್ವಾ ಅಂತ ಇಲ್ಲಿ ಕೈಗೆ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ನೋಡಿ. ನಿಮ್ಗೇನೂ ಆಗಿಲ್ಲ ಅಂತಂದರೆ ಆವಾಗ ಮುಖಕ್ಕೆ ಹಾಕ್ಕೊಳ್ಳಿ. ನನಗೆ ಡೈರೆಕ್ಟಾಗಿ ಹಾಕ್ಕೊಂಬಿಡಿ, ಯಾಕಂದರೆ ರೆಡ್ ಆಗಿ ರ್ಯಾಷಸ್ ಥರ ಆಗಿಬಿಡುತ್ತೆ. ನನಗೆ ಸ್ಯಾಂಡಲ್ವುಡ್ ಅಂದರೆ ಅಲರ್ಜಿ ಇದೆ, ನಂಬ್ತೀರಾ? ನಂಗೆ ತುಂಬ ಇಷ್ಟ ಇತ್ತು ಸ್ಯಾಂಡಲ್ವುಡ್ಡು. ಅದೇನಂತಾರೆ, ಈ ಥರ ಒಂದು ರೌಂಡಾಗಿರುತ್ತೆ, ಆಮೇಲೆ ಗಂಧದ ಕಡ್ಡಿ ಬಂದಿರುತ್ತಲ್ವ, ಆದರೆ ಹಿಂಗೆ ಮಾಡ್ತಾ ಇದ್ರೆ ಅದರಲ್ಲಿ ಬರುತ್ತಲ್ವಾ. ಅದು ನಮ್ಮ ಅಜ್ಜಿ ಮನೇಲಿದೆ ಅದು. ಸೊ ನನಗೆ ತುಂಬ ಇಷ್ಟ ಆಯಿತು, ಎಲ್ಲರೂ ಹಾಕ್ಕೊತಾರೆ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಬಂದ್ಬಿಟ್ಟು ನೀರು ಹಾಕಿ ಎಲ್ಲ ಚೆನ್ನಾಗಿ ಜೋಶಲ್ಲಿ ಉಜ್ಜಿ ಅದು ಎತ್ಕೊಂಡ್ಬಿಟ್ಟು ನೀಟಾಗಿ ಹಚ್ಕೊಂಡ್ಬಿಟ್ಟು ಡ್ರೈ ಆಗಾಕ್ಬಿಟ್ರೆ ಒಂಥರ ಇಚಿಂಗ್ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ಸರಿ ಅಂತಂದ್ಬಿಟ್ಟು ವಾಶ್ ಮಾಡಿದ್ರೆ ಫುಲ್ ಮುಖ ರೆಡ್ ಆಗಿ ಹೋಗ್ಬಿಡ್ತು ನನಗೆ. ಆಮೇಲೆ ನಮ್ಮ ಮಮ್ಮಿ ಇಟ್ಕೊಂಡು ನಿನಗೆ ಸೆಟ್ ಆಗಲ್ಲ ಅನಿಸುತ್ತೆ ಅಂತ ಹೇಳ್ತಿದ್ರು. ಸೊ ಫ್ಯೂ ಪೀಪಲ್ಗೆ ಫ್ಯೂ ಐಟಮ್ಸ್ ಅಂದರೆ ಅಲರ್ಜಿ ಇರುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ಫಸ್ಟ್ ಮುಖಕ್ಕೆ ಹಚ್ಚೋಕೆ ಮುಂಚೆ ಏನಿದ್ರು ಪ್ಯಾಚ್ ಟೆಸ್ಟ್ ಮಾಡ್ಕಾಯ್ತಾ. ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ, ಅರಿಶಿನ ಹಾಕಿದ್ದಾಳೆ. ಆಮೇಲೆ ಒಂದು ಸ್ವಲ್ಪ ಲೆಮನ್ ಎತ್ಕೊಳ್ಳಿ, ಲೆಮನ್ ಜ್ಯೂಸ್ನ ಹಾಕಬೇಕು. ಸ್ಯಾಂಡಲ್ವುಡ್ನ ಸರ್ಚ್ ಮಾಡ್ತಿದ್ದಾಳೆ. ಆಮೇಲೆ ರೋಸ್ ವಾಟರ್, ಸ್ವಲ್ಪ ಲೆಮನ್ ಹಾಕಿ ತೋರಿಸ್ದೆ. ಸೊ ಸ್ವಲ್ಪ ಲೆಮನ್ ಹಾಕಿದ್ವಿ. ಲೆಮನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನನಗೆ ಗೊತ್ತು ಮಾಡ್ಕೊಳಕ್ಕೆ, ಬಟ್ ನನಗೆ ಮಾಡೋಕ್ಕೆ ಸೋಂಬೇರಿ. ಅದಕ್ಕೆ ನಮ್ಮ ಮಮ್ಮಿ ಬೈತಾ ಇರ್ತಾರೆ, ಅದನ್ನೆಲ್ಲ ಮಾಡ್ಕೊಂಡು ಹಚ್ಕೊಳಕ್ಕಾಗಲ್ವಾ ಅಂತ ಬೈತಾ ಇರ್ತಾರೆ. ಪಿಂಪಲ್ ಬಂದ್ರೂ ಅಷ್ಟೇ ನಾನೇನೋ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಅದಾಗದೇ ಹೋಗಲಿ ಅಂತ ಬಿಟ್ಬಿಡ್ತೀನಿ. ಅದೇನೋ ಹಿಮಾಲಯ ಕ್ರೀಮ್ ಒಂದಿದೆಯಲ್ಲ, ಅದು ಹಚ್ಕೊತೀನಿ ಅಷ್ಟೇ ಯಾವಾಗಾದರೂ ಮೂಡಿದ್ರೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಪೇಸ್ಟ್ ಆದಮೇಲೆ ಮುಖಕ್ಕೆ ಹಚ್ಕೊಳ್ಳಿ. ಆಮೇಲೆ ಒಂದು 10 to 15 ಮಿನಿಟ್ಸ್ ಅದು ಡ್ರೈ ಆಗೋ ತನಕ ಇಟ್ಕೊಂಡ್ರೆ ಸಾಕು.
ನಾನು ಫಸ್ಟ್ ಮಾಡ್ತಿದ್ದೆ, ಇನ್ನೂ ಒಂದು ಸತಿ ಏನು ಮಾಡಿಬಿಡ್ತಿದ್ದೆ, ಕಡಲೆ ಹಿಟ್ಟು, ಅರಿಶಿನ, ಲೆಮನ್, ಹನಿ 4 ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊತಿದ್ದೆ. ರೋಸ್ ವಾಟರ್ ಎಲ್ಲ ಯಾವತ್ತೂ ಹಾಕ್ಕೊಂಡಿಲ್ಲ. ರೋಸ್ ವಾಟ್ರನ್ನ ಆಮೇಲೆ ಸ್ಪ್ರೇ ಮಾಡ್ಕೊತಿದ್ದೆಲ್ಲ ಯಾವಾಗ ಅಂದರೆ ಅವಾಗ ಸ್ಕೂಲಲ್ಲಿರೋವಾಗ ಮಾಡ್ತಿದ್ದೆ. ಆಮೇಲೆ ಕಾಲೇಜ್ಗೆ ಹೋಗೋವಾಗ ಎಲ್ಲ ಓದೋದು ಅದು ಇದು ಟೈಮೇ ಇರ್ತಾಯಿದ್ದಿಲ್ಲ. 10th ಮಾಡ್ಕೊಳಕ್ಕಾಗಿಲ್ಲ ಇದೆಲ್ಲ. ಇದನ್ನು ಅರ್ಶಿನ ಇರುತ್ತಲ್ವಾ, ಸೊ ಐಬ್ರೋಸ್ಗೆಲ್ಲ ಹಚ್ಕೊಬೇಡಿ. ಇವಾಗ ರಬ್ ಮಾಡ್ತಿದ್ದಾಳೆ. ಏನಕ್ಕಂದರೆ ಚಿಕ್ಕ ಮಕ್ಳಿಗೆಲ್ಲ ಜಾಸ್ತಿ ಅರ್ಶಿನ ಹಚ್ತಾರೆ ನೋಡಿ ಮೈಗೆಲ್ಲ, ಕೂದಲು ಜಾಸ್ತಿ ಇರಬಾರ್ದು ಅಂತ ಅಂದ್ಬಿಟ್ಟು. ಅರ್ಶಿನದಿಂದ ಹೇರ್ ರಿಮೂವಲ್ ಆಗುತ್ತೆ ಅಂತಾರೆ. ಅಯ್ಯೋ ಆ್ಯಕ್ಚುಲಿ ಜಾಸ್ತಿ ನಗ್ಬಿಟ್ಟು ಮಾತಾಡಲೇಬಾರ್ದು ಗಾಯ್ಸ್. ಮಾತಾಡಿದ್ರೆ ಇದೆಲ್ಲ ರಿಂಕಲ್ಸ್ ಥರ ಆಗುತ್ತೆ. ಸೊ ಇದನ್ನು ಡ್ರೈ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್. A few moments later. ಸೊ ಗಾಯ್ಸ್, ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಫ್ರೆಶ್ ಆಗಿದೆ. ನಾವು ಇದನ್ನು ಯಾವಾಗೂ ಹಚ್ಕೊತೀವಲ್ಲ, ಸೊ ನಮ್ಗೆ ಗೊತ್ತಿತ್ತು ಹೆಂಗಿರುತ್ತೆ ಅಂತ. ಕಡಲೆ ಹಿಟ್ಟಿದೆಯಲ್ಲ, ಅದು ನಿಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಆಮೇಲೆ ಅರಿಶಿನ ಬಂದುಬಿಟ್ಟು ಬ್ರೈಟ್ನಿಂಗ್ ಥರ ವರ್ಕ್ ಆಗುತ್ತೆ. ಕರ್ಚಿಫ್ ಬಿಸಾಕ್ತಿದ್ದಾಳೆ. ಆಮೇಲೆ ಏನು ಹಾಕಿದ್ವಿ, ರೋಸ್ ವಾಟರ್ ಹಾಕಿದ್ವಿ. ರೋಸ್ ವಾಟರು ಚೆನ್ನಾಗಾಗುತ್ತೆ. ಆ್ಯಂಡ್ ಲೆಮನ್ ಬಂದುಬಿಟ್ಟು ತಿರ್ಗಾ ಬೆಳ್ಳಕ್ಕಾಗೋಕ್ಕೆ ಯೂಸ್ ಆಗುತ್ತೆ. ಸಿಟ್ರಿಕ್ ಆ್ಯಸಿಡ್ ಅದು. ಸೊ ಇದೆಲ್ಲ ಸೇರಿ ಆ್ಯಕ್ಚುಲಿ ಲೆಮನ್ ಹಾಕ್ಕೊಂಡ್ರೆ ಸ್ವಲ್ಪ ಉರಿಯುತ್ತೆ, ಬಟ್ ಚೆನ್ನಾಗಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಬಿಗ್ ಥಮ್ಸ್ ಅಪ್. ನಾವು ನೆಕ್ಸ್ಟ್ ಟ್ರೈ ಮಾಡ್ತಿರೋದು ಬಂದ್ಬಿಟ್ಟು ಆಲಿಯಾ ಭಟ್. ಅವಳು ಏನು ಮಾಡೋದು ಅಂದರೆ ಮುಲ್ತಾನಿ ಮಿಟ್ಟಿ ಕೊಲಾಬ್ರೇಷನ್ ಬಂದಿರೋದು. ಮುಲ್ತಾನಿ ಮಿಟ್ಟಿ ಕಾಣಿಸ್ತಾ ಇದೆಯಾ? ಇದು ಆಲಿಯಾ ಭಟ್ಟು ಸಪ್ರೇಟ್ ವಿಡಿಯೋಲಿ ಹಾಕಿಲ್ಲ, ಅಲ್ಲಿ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಹೇಳಿದ್ದಂತೆ. ಏನಕ್ಕೆ ಇಷ್ಟು ಕ್ಲಿಯರ್ ಆಗಿದೆ ನಿಮ್ಮ ಸ್ಕಿನ್ನು ಮತ್ತು ಫಿಲ್ಟರ್ಲೆಸ್ ಫೋಟೋ ಹಾಕೋಕ್ಕೆ ಏನು ರೀಸನ್ ಅಂತ ಕೇಳಿದ್ರೆ, ಮುಲ್ತಾನಿ ಮಿಟ್ಟಿಗೆ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ದಿನ ಹಚ್ಕೊತೀನಿ ಅಂತ ಹೇಳಿದ್ರು. ಬಳ್ಕೊಳೋದು. ಸೊ ಅದಕ್ಕೆ ನಾವು ಹೆಂಗಿದ್ರು ಮುಲ್ತಾನಿ ಮಿಟ್ಟಿ ಸಿಕ್ಕಿತ್ತು ನಮಗೆ ಕೊಲಾಬ್ರೇಷನಲ್ಲಿ, ಅದಕ್ಕೆ ಯೂಸ್ ಮಾಡೋಣ ಅಂತ. ಸೊ ಇದನ್ನ ಹಾಕೋಣ ಇರಿ. ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕಿ. ನಾವು ಯೂಸೇ ಮಾಡಿಲ್ಲ. ತಪ್ಪಕ್ಕಂತ ಹಾಕ್ಬಿಡ್ತಲ್ಲ. ಮುಲ್ತಾನಿ ಮಿಟ್ಟಿನ ತೊಗೊಂಬಂದಿದೆ ತಾನೇ. ಸ್ಮೆಲ್ ಗಂಬು ಥರ. ಗಂಬು ಮುಲ್ತಾನಿ ಮಿಟ್ಟಿ ಅಂದರೆ ಮಣ್ಣು ಥರನೇ ಸ್ಮೆಲ್ ಬರೋದು. ನಿಂಗೆ ಸ್ಯಾಂಡಲ್ವುಡ್ ಥರ ಸ್ಮೆಲ್ ಬರುತ್ತೆ. ಘಾಟ್ ಮಾಡ್ತಿದ್ಯಾ ನೀನು? ಒಂಚೂರು ಇದು ಹಾಕೋಣ, ರೋಸ್ ವಾಟರ್. ಅಕ್ಷಿ ಬರುತ್ತೆ. ಇನ್ನೊಂಚೂರು ಹಾಕೋಣ. ಇದು ಸಾಕು ಅನ್ಸುತ್ತೆ, ಮಿಕ್ಸ್ ಮಾಡು. ನನಗಿದೇ ಬೇಡ ಅನ್ನೋದು. ಈಸಿ ಟು ಅಪ್ಲೈ. Hot for you guys. So guys, ಇಷ್ಟು ವಿಡಿಯೋ ನೀನ್ ತಾನೇ ಹೇಳಿದ್ದು ಎಲ್ಲ ಟ್ರೈ ಮಾಡ್ತೀನಿ ಅಂತ. ಮಾಡಿದನ್ನು ಗೈಸ್, ನಿಮಗೋಸ್ಕರ ನಾವು ಏನೇನು ಮಾಡ್ತಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿ. ಸ್ಯಾಕ್ರಿಫೈಸಿಂಗ್ ಅವರ್ ಫೇಸ್. ಬಟ್ ಆಬ್ವಿಯಸ್ಲಿ ಇದೆಲ್ಲ ಒಳ್ಳೇದಾಗುತ್ತೆ. ಮಮ್ಮಿ ನೋಡ್ಕೊಂಡು ಹೋಗ್ತಾರೆ. ಸಾಂಗ್ ಸಾಕಾದಾಗ ಹಾಕೋರೆ ಅಂತ ಸೀರಿಯಲ್ ಅನ್ಸುತ್ತೆ. ಇರು, ಇಲ್ಲ ಇಲ್ಲಿ ಹಚ್ಕೊಂಡು ಬೇಡವಾ? ಇರೇ ಇಲ್ಲಿ ಹಚ್ಕೊಂಡು ಕೊಡ್ತೀನಿ. ಕೂಲ್ ಆಗ್ತದೆ. ಸೊ ಗಾಯ್ಸ್, ಇದು ಡ್ರೈ ಆಗಕ್ಕೆ ಬಿಡಬೇಕು. 10 to 15 minutes ಸಾಕು ಅನ್ಸುತ್ತೆ. ಸೊ ಗಾಯ್ಸ್, ಇಷ್ಟೇ ವಿಡಿಯೋ. ಹಚ್ಕೊಳೆ. ಮುಲ್ತಾನೆ ಇಟ್ಟಿ ಮಮ್ಮಿ ದಿಸ್ ಇಸ್ ಕಪ್ಪು ಕ್ರೇಜಿ ಸಿಸ್ಟರ್ಸ್. ಹಂಗಿರಲ್ಲ ನಿಜ. ಇನ್ನ ಬೆಳ್ಳಕ್ಕಿರುತ್ತಾ? ಬೇರೆ ಏನು ತಂದಿಲ್ಲಪ್ಪ, ಅದು ಒಣಗಾದ್ಮೇಲೆ ಅಂದಿರೋದು.
ಈ ಥರ ವಾಸನೆ ಇರಲ್ಲ. ನನಗೂ ಅದೇ ಅನಿಸ್ತು. ಬರುತ್ತೆ ಚೆನ್ನಾಗಿ. ನನಗೂ ಅದೇ ಅನಿಸ್ತು. ಇದು ಮುಲ್ಲೆತ್ತಿ ಪೌಡರ್ ಇದೆ ಬೇರೆ. ಮೇಥಿ ಥರ ಸ್ಮೆಲ್ ಬರ್ತದೆ. ನಾವು ಇವಾಗ ತಾನೇ ಮಣ್ಣಿಂದ ಪಚ್ಕ ಮಾಡ್ಕೊಂಡ್ ಬಂದಿಲ್ಲ. ಇವಾಗ ನಾವು ಕಾಲ ಕಪ್ಪು ಕ್ರೇಜಿ ಸಿಸ್ಟರ್ಸ್. ಈಗ ವೆಲ್ಕಮ್ ಬ್ಯಾಕ್ ಟು ಕಾಲ ಕಪ್ಪು ಕ್ರೇಜಿ ಸಿಸ್ಟರ್ಸ್. ದಿಸ್ ಇಸ್ ಕಾಲ ಹಾಳುಗಳು ಆಗ್ತದೆ. ದಿಸ್ ಇಸ್ ಕಾಲ ತೇಜು. ದಿಸ್ ಇಸ್ ಕಾಲ ದೀಕ್ಷಾ. ಓಕೆ ನಾನ್ಸೆನ್ಸ್. ಡ್ರೈ ಆಗಿದ ತಕ್ಷಣ ತೊಳ್ಕೊಂಡು ಬರ್ತೀವಿ ರೀ. ಅಯ್ಯೋ ಅಯ್ಯೋ ನನ್ಗೆ ಹಂಗೆಲ್ಲ ಸೆಟ್ ಆಗಲ್ಲ. ಈಸಾಗಿ ಏನು ಸೆಟ್ ಆಗಲ್ಲ ನಂಗೆ. ದಾನ ನೀನು ಎಲ್ಲ ಸೆಟ್ ಆಗುತ್ತೆ ಮಮ್ಮಿ. ಇವಳಿಗೇನು ಸೆಟ್ ಆಗಲ್ವಂತೆ. A few moments later. ಇವಾಗ ನಾವು ಇರು. ಸೊ ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳಗಾಗಿದೆ. ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ. ಬೆಳ್ಳಗಾಗಿದೆ. ಬೆಳ್ಳಕ್ಕೂ ಆಗಿದ್ದೀವಿ ಸ್ವಲ್ಪ. ವಾಸನೆ ಬರ್ತಿದ್ಯಾ ಅಂತ ನೋಡ್ತೀನಿ. ಇಲ್ಲ ಸೊ ದಿಸ್ ಇಸ್ ಆಲ್ಸೋ ನೈಸ್. ನೆಕ್ಸ್ಟ್ ಒನ್ ಟ್ರೈ ಮಾಡೋಣ ಬನ್ನಿ. ಇವಾಗ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಟ್ರೀನಾ. ನೆಕ್ಸ್ಟ್ ಒನ್ ಇಸ್ ವೆರಿ ಫೇಮಸ್. ಎಲ್ಲರೂ ಇದನ್ನು ಮಾಡ್ತಾ ಇದ್ದಾರೆ. ಇದು ನಿಮಗೆ ಒಂದು ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಐಸ್ ಓಕೆ. ಬೆಟ್ಟೆಲ್ಲ ಗಲೀಜು ಮಾಡಿಬಿಡಿ ಅಂತವ್ರು. ನಮ್ಮ ಹತ್ರ ಫ್ಯಾನ್ಸಿ ಬೌಲ್ಸ್ ಎಲ್ಲ ಇಲ್ಲ. ಇದನ್ನ ಎತ್ಕೊಂಡಿದ್ದೀವಿ. ಸ್ವಲ್ಪ ನೀರು ಎತ್ಕೊಂಡಿದ್ದೀವಿ. ನೀರಿಗೆ ಹಾಕೋಣ. ಐಸ್ ಕ್ಯೂಬ್ಸ್ ಹಾಕಬೇಕು. ಆಮೇಲೆ ಹಿಂಗೆ ಮುಖನ ಇಡಬೇಕು. ಸರಿ, ಅದು ತೋರಿಸಿದ ಹಾಕೋದು 10 ಮಿನಿಟ್ಸ್ ಇಡಬೇಕಂತೆ. 10 ಮಿನಿಟ್ಸ್ ಇಟ್ಟು ತೋರಿಸೋದು ಹಿಂಗೆ ಇಟ್ಕೊಂಡು ಜಾಸ್ತಿ ಸರಿಯಾಗಿ ಆಗಿಲ್ಲ. ನಾನು ಅದನ್ನೇ ಹೇಳಿದ್ದು. ಸ್ವಲ್ಪ ಐಸ್ ಸರಿಯಾಗಿ ಆಗಿಲ್ಲ ಪ್ಲೀಸ್. ನಾನು ಹಾಕ್ತೀನಿ. ಎಗರುತ್ತೆ. ಹಂಗೆ ಹಾಕು. ಗಾಯ್ಸ್ ತಣ್ಣಕ್ಕಿದೆ. ನನಗೆ ಫಸ್ಟೇ ಕೋಲ್ಡ್ ಇಲ್ಲ, ತಣ್ಣಕ್ಕಿರೋದು ಏನೂ ಆಗೋದಿಲ್ಲ. ಸಾಕಾ? ಇನ್ನೊಬ್ರು ಯಾರೋ ಗೊತ್ತಿಲ್ಲ ಐಸ್ ಕ್ಯೂಬ್ಸ್ನ ಹಿಂಗೆ ಉಜ್ಜಬೇಕು ಅಂತ ಹೇಳ್ತಾ ಇದ್ರು. ಯಾರಂತ ಸಾಕನ್ಸುತ್ತೆ. ಬಿಡು ಸಾಕು. ಹ್ಞೂ ಹೌದು, ಸಣ್ಣಕ್ಕಿದೆ. ಅದೇ ಇತ್ತು. ಮುಖಾನೇ ಹಾಕ್ತಲ್ಲ. ಇನ್ನೊಂಚೂರು ನೀರು ಹಾಕೊಂಬಾವು. ಯಾವ ನೀರು ಹಾಕಿದ್ದಿದ್ ನೀನು? ಬಾಯಿ ಹಾಕೊಂಡ್ಲು. ಸೊ ಮುಖಾನ ಇದ್ರೊಳಗಡೆ ಇಡಬೇಕು. It's like I'm drowning. ಮುಖ ಬಿಟ್ಟೆ ಹಾಕ್ತಿದ್ದ. ಈ ತಣ್ಣಗೆ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬೇರೆ ಬೌಲ್ ಎತ್ಕೊಬೇಕಿತ್ತು. ಇದ್ರಲ್ಲೇ ಇಡ್ಬೇಕಾ? ಅವ್ರ ಮುಖ ಗಲೀಜಾಗತ್ತೆ. ಓಕೆ ಗೈಸ್, ನಾನು ಟ್ರೈ ಮಾಡ್ತೀನಿ. ಜನ ಇದ್ರ ಮುಕ್ಕುದಿಲ್ವಾ? ಆ ನೀರು ಹಾಕಿದ್ದಕ್ಕೆ ಒಂಚೂರು ಅಂತ ಅಲ್ಲ. ಎಷ್ಟು ತಣ್ಣಕ್ಕಿದೆ, ಇಟ್ಕೊಳಕ್ಕೆ ಆಗ್ತಲ್ಲ. ಐಸ್ ನೋಡಿ ಹೆಂಗಿದೆ. ಓಕೆ, ಐ ವಿಲ್ ಟ್ರೈ. ಸ್ವಿಮ್ಮಿಂಗ್ ಪೂಲ್ ಫೀಲ್ಸ್ ಬರ್ತಿದೆ. ನೀನು ಹಂಗೆಲ್ಲ ಇಡಬಾರ್ದು. ನಾನು ಮಾಡ್ಕೊತೀನಿ ಹಿಂಗೆ ಬೇಕು. ಸರಿ, ಹೊಡಿತೀನಿ. ಓಕೆ ಸರಿ, ಹೋಗು. ಮಮ್ಮಿ ಒಳಗೆ ಹೇಳ್ ಮಾಡ ಅಂತ ತಳ್ಬೇಡ ಅಂದ್ಬಿಟ್ಟು. ನಾನು ಹೊಡಿತೀನಿ ದೀಕ್ಷಾ ನಿಂಗೆ. ಹೊಡಿ, ಯಾರು ಬೇಡ ಹೋಗಿ. ಆ್ಯಕ್ಚುಲಿ ಚೆನ್ನಾಗಿ ಆಗ್ತದೆ. ನಾನು ಕೊಡು. ಸ್ಕಿನ್ ಎಲ್ಲ ಒಂಥರ ಕೂಲ್ ಆಗ್ತದೆ. ಆ್ಯಂಡ್ ಏನು ಓವರ್ ಆಕ್ಟಿವ್ ಏನು
ಏನೋ ಓಷನಲ್ಲಿ ಸ್ವಿಮ್ ಮಾಡೋ ಥರ ಫೀಲ್ಸ್ ಕೊಡ್ತಾ ಇದ್ದಾಳೆ ಅಂತ. Okay, who can be the longest? We'll try. Here, 1 second. Who can be the longest? Contest. Yeah, like this one. ಚೆನ್ನಾಗಿದೆ ಇದು, ಎಲ್ಲಕ್ಕಿಂತ ಇದು ಚೆನ್ನಾಗಿದೆ. So, 3, 2, 1, go. Full move ಆಗಬೇಕು. Nine second. 1. ಸ್ಟಾರ್ಟ್. ಅಯ್ಯೋ ನಾನು ಪಾಸೇ ಮಾಡಿಲ್ಲ. ಆಲ್ಮೋಸ್ಟ್ ಈಕ್ವಲೇ. ಮತ್ತೆ ಅದು ಸರಿಯಾಗಿ ಪಾಸ್ ಮಾಡಿಲ್ಲ ನಾನು. go. ಗಾಯ್ಸ್ ಐ ಡೋಂಟ್ ವಾಂಟ್ ಟು ಟ್ರೈ ಗಾಯ್ಸ್. ಏಂಜಲ್ ಎಲ್ಲ ಬಿಟ್ಟಿದ್ದಾಳೆ ಇದ್ರ ಒಳಗಡೆ. Don't lie. ಮತ್ತೆ ಇನ್ನೇನಿದೆಲ್ಲ ಅಂತ ಅದು ಐಸು. ಐಸ್ ಅನ್ನ ಗಲೀಜು. ಇಲ್ಲಿ ಸೊ ಗಾಯ್ಸ್ ನಮಗೆ ಇದು ಐಸ್ದು ತುಂಬ ಇಷ್ಟ ಆಗೋಯ್ತು ನಮಗೆ. ಇನ್ನೊಂದ್ಸತಿ ಟ್ರೈ ಮಾಡಬೇಕು. ಇವಳು ನೀರು ಗಲೀಜು ಮಾಡಿಬಿಟ್ಲು ಅಂತ ನಾನು ಮಾಡ್ತಿಲ್ಲ ಅಷ್ಟೇ. ಸೊ ಇದು ನಮಗೆ ತುಂಬ ಇಷ್ಟ. ಎಲ್ಲದಕ್ಕಿಂತ ಇದೇ ನಮಗೆ ಇಷ್ಟ ಆಗಿದ್ದು. ನೀವು ಟ್ರೈ ಮಾಡಿ ಹಚ್ಕೊಂತ ಇದ್ವಪ್ಪ ಅಲ್ವಾ. ಎಲ್ಲ ಕಷ್ಟ ಅದು. ಒಂದೇ ಒಂದು ಕ್ಯೂಬ್ ಎತ್ಕೊಂಡು ಮುಖ ಫುಲ್ ಹಚ್ಕೊಂಡು ಹಂಗೂ ಹಚ್ಕೊಬೋದು. ಸೊ ಗಾಯ್ಸ್ ಈ ವಿಡಿಯೋಗೆ ಇಷ್ಟೇನೆ. ನಿಮ್ಗೆ ಬೇರೆ ಏನಾದರೂ ಟ್ರೈ ಮಾಡಬೇಕಂದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಳು. make sure to like, share, comment and subscribe. Bye. ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗ್ತಾ ಇರ್ತೀವಿ. ಅಲ್ಲಿ ತನಕ ಕೀಪ್ ವೇಟಿಂಗ್. Bye. ಬಾಯ್.